ಮೈಂಡ್ ಕಂಟ್ರೋಲ್ ಎಕ್ಸ್ಪೋಸ್ಡ್. ಬೇರೆಯವರ ಮೈಂಡ್ ಕಂಟ್ರೋಲ್ ಮಾಡಬೇಕು ಅಂದರೆ ನಮಗೆ ಸೂಪರ್ ನ್ಯಾಚುರಲ್ ಪವರ್ ಇರಬೇಕು ಆ ರೀತಿ ಏನಿಲ್ಲ. ನಮಗೆ ಮನುಷ್ಯನ ಇಮೋಷನ್ಸ್, ಅವನ ಬಿಹೇವಿಯರ್ ಬಗ್ಗೆ ಜ್ಞಾನ ಇದ್ದರೆ ಸಾಕು, ಮೈಂಡ್ ಕಂಟ್ರೋಲ್ ಮಾಡಬಹುದು. ನಾವು ಬಯಸಿದ್ರೆ ಒಬ್ಬ ವ್ಯಕ್ತಿ ಹೇಗೆ ಯೋಚಿಸಬೇಕು, ಹೇಗೆ ಫೀಲ್ ಮಾಡಬೇಕು, ಹೇಗೆ ಅವನ ಬಿಹೇವಿಯರ್ ಇರಬೇಕು ಅಂತ ಅವರ ಮೈಂಡ್ ಕಂಟ್ರೋಲ್ ಮಾಡಬಹುದು. ಹಿಂದೆ ಏನೇನು ಟೆಕ್ನಿಕ್ ಹೇಳಿದ್ದೀನೋ ಅವೆಲ್ಲ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ಕೆ. ಜನರ ಮೈಂಡ್ ವಾಶ್ ಮಾಡಿ ಅವರಿಗೆ ಹೇಗೆ ಬೇಕೋ ಹಾಗೆ ನಾವು ಯೂಸ್ ಮಾಡ್ಕೊಳ್ಳೋದು ಮೈಂಡ್ ಕಂಟ್ರೋಲ್. ಕೆಲವೊಬ್ಬರು ಬಾಬಾ ಗುರೂಜಿಗಳು ಹೀಗೆ ನಮ್ಮ ಮೈಂಡ್ ವಾಶ್ ಮಾಡ್ತಾರೆ, ಬ್ರೈನ್ ವಾಶ್ ಮಾಡ್ತಾರೆ. ತಮಗೆ ಸ್ಪಿರಿಚುವಲ್ ಪವರ್ ಇದೆ, ಶಕ್ತಿ ಇದೆ, ನನಗೆ ನಿಮ್ಮೆಲ್ಲ ಭವಿಷ್ಯ ಗೊತ್ತು ಅನ್ನೋ ಥರ ಪೋಸ್ ಕೊಡ್ತಾರೆ. ಕ್ರೈಮ್ ಮಾಡಿ ಸಿಕ್ಕಾಕೋತಾರೆ. ಆದರೂ ಫಾಲೋವರ್ಸ್ ಏನು ಯೋಚಿಸ್ತಾರೆ ಅಂದರೆ ನಮ್ಮ ಬಾಬಾನ ಟ್ರ್ಯಾಪಲ್ಲಿ ಸಿಕ್ಸಿ ಹಾಕಲಾಗಿದೆ, ಯಾರೋ ಕುತಂತ್ರ ಮಾಡಿದ್ದಾರೆ ಅವ್ರ ಮೇಲೆ, ಈ ರೀತಿಯ ಮಾತುಗಳನ್ನು ಹೇಳ್ಕೊಂಡು ತಿರುಗಾಡ್ತಾರೆ. ಯಾಕಂದರೆ ಅವರ ಬ್ರೈನ್ ವಾಶ್ ಆಗಿರೋ ಕಾರಣ. ಇದನ್ನೇ ಮೈಂಡ್ ಕಂಟ್ರೋಲ್ ಅನ್ನೋದು. ಕೆಲವೊಂದು ಸತ್ಯ ವಿಚಾರ ಹೇಳಿದ್ರೆ ನಾನು ಕೆಟ್ಟವನು ಅನ್ನಿಸ್ಬಹುದು, ಆದರೆ ಇದೆಲ್ಲ ಫ್ಯಾಕ್ಟ್ಸ್, ಸತ್ಯ. ಒಬ್ಬರ ಮೈಂಡ್ನ ಪ್ರೋಗ್ರಾಮಿಂಗ್ ಮಾಡಿ ನಮ್ಗೆ ಹೇಗೆ ಬೇಕೋ ಇನ್ಫಾರ್ಮೇಷನ್ನ ಅವನ ತಲೆಯಲ್ಲಿ ತುಂಬಿ ಅವನ ಮೈಂಡ್ ಕಂಟ್ರೋಲ್ ಮಾಡಬಹುದು. ಗೌರ್ಮೆಂಟ್ ಸಹ ಇವರನ್ನು ಕರ್ಕೊಂಡೋಗಿ ಒಳ್ಳೆ ಜಾಬ್ ಕೊಡಬೇಕು, ಒಳ್ಳೆ ಸಂಬಳ ಕೊಡಬೇಕು. ಯಾಕಂದರೆ ಇವರಿಗೆಲ್ಲ ಗೊತ್ತಿದೆ ಅಲ್ವಾ, ಚೈನಾ ನ್ಯೂಕ್ಲಿಯರ್ ವೆಪನ್ಸ್ನ ಎಲ್ಲಿ ಬಚ್ಚಿಟ್ಟಿದೆ ಅಥವಾ ಬ್ಲ್ಯಾಕ್ ಮನಿ ಎಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕೆ ಇವರನ್ನು ಉಪಯೋಗಿಸ್ಕೊಳ್ಬೇಕು. ಯಾಕಂದರೆ ಇವರು ತ್ರಿಕಾಲಜ್ಞಾನಿ, ಎಲ್ಲ ಗೊತ್ತಿದೆ ಅಲ್ವಾ. ಮೈಂಡ್ ಕಂಟ್ರೋಲ್ನಿಂದ ಕೆಟ್ಟದನ್ನು ಬದಲಿಸ್ಬೋದು, ಒಳ್ಳೆ ಹ್ಯಾಬಿಟ್ನ ಸಹ ಇಂಪ್ರೂವ್ ಮಾಡಬಹುದು. ಯಾಕಂದರೆ ಮೈಂಡ್ ಕಂಟ್ರೋಲು ಬೇಸಿಕಲಿ ಇನ್ಫಾರ್ಮೇಷನ್ ಮೇಲೆ, ಮಾಹಿತಿ ಮೇಲೆ ಅವಲಂಬನೆ ಆಗಿದೆ. ನಮ್ಮ ವಿಚಾರ, ವಿಶ್ವಾಸ ಎಲ್ಲವನ್ನು ನಾವು ಕಲಿತಾ ಇದ್ದೀವಿ. ಕಲಿಯುವ ವಿಧಾನ ಏನು? ಇನ್ಫಾರ್ಮೇಷನ್, ಮಾಹಿತಿ. ಅದರಲ್ಲೂ ಇನ್ಫಾರ್ಮೇಷನ್ ನಾವು ನಂಬುವ ಕಡೆಯಿಂದ ಬಂದಿರಬೇಕು. ನಾವು ಬಾಬಾಗಳನ್ನು ಯಾಕೆ ನಂಬ್ತೀವಿ ಅಂದರೆ ಆ ಬಾಬಾಗಳು ದೇವರನ್ನು ಮುಂದಿರಿಸಿ ತಮ್ಮ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾರೆ. ನಮಗೆ ದೇವ್ರ ಮೇಲೆ ನಂಬಿಕೆ, ಇದು ದೇವ್ರು ಮಾಡ್ತಂತ ನಾವು ನಂಬ್ತೀವಿ. ಅವರು ಅದನ್ನು ಉಪಯೋಗಿಸ್ಕೊಂಡು ತಮ್ಮ ಲಾಭ ಮಾಡ್ಕೋತಾರೆ. ನಮ್ಮ ಮೈಂಡ್ ಸರ್ವೈವಲ್ ಮಾಡಲಿಕ್ಕೆ ಈ ಇನ್ಫಾರ್ಮೇಷನ್ ಅವಶ್ಯಕ. ನಾವು ಒಂದೇ ಇನ್ಫಾರ್ಮೇಷನ್ನ ಪದೇ ಪದೇ ಬೇರೆ ಬೇರೆ ವಿಧಾನದಿಂದ ಬೇರೆ ಬೇರೆಯವರು ತುಂಬ ಸಮಯದಿಂದ ನಮಗೆ ಹೇಳ್ತಾ ಇದ್ದರೆ ನಾವು ಅದನ್ನು ಸತ್ಯ ಅಂತ ನಂಬಿಡ್ತೀವಿ. ಸುಳ್ಳು ಅಂತ ಗೊತ್ತಿದ್ದರೂ ಸಹ ಈಗೀಗಂತೂ ಬುದ್ಧಿವಂತರು ಸಹ ಬಾಬಾಗಳ ಚಮತ್ಕಾರದ ಮೇಲೆ, ಪವಾಡದ ಮೇಲೆ ನಂಬಿಕೆ ಇಡ್ತಾರೆ. ಯಾಕಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದಮೇಲೆ ಸತ್ಯ ಇರ್ಬೋದೇನೋ ಅಂತ. ಮತ್ತೊಂದು ವಿಚಾರ ಏನು ಗೊತ್ತಾ, ನಾವು ಯಾರ ಮೇಲೆ ತುಂಬ ಅವಲಂಬನೆ ಆಗಿರ್ತೀವೋ, ಡಿಪೆಂಡೆಂಟ್ ಆಗಿರ್ತೀವೋ, ಅವ್ರು ನಮ್ಮನ್ನು ಈಸಿಯಾಗಿ ನಮ್ಮ ಮೈಂಡ್ ಕಂಟ್ರೋಲ್ ಮಾಡಬಹುದು. ಹಾಗಾಗಿ ವಿವೇಕಿ, ಸಪೋರ್ಟಿವ್ ಆಗಿರುವಂತಹ ವ್ಯಕ್ತಿಗಳ ಜೊತೆ ಸಂಬಂಧ ಇಟ್ಕೊಳ್ಳಿ. ಟಾಕ್ಸಿಕ್ ಪರ್ಸನ್, ಮ್ಯಾನಿಪ್ಯುಲೇಟರ್ ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥವ್ರ ಹತ್ರ ಅಲ್ಲ. ಯಾವುದೇ ಸಂಬಂಧದಲ್ಲಿ ಎದುರಿಗಿನವರ ಇಮೋಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಕಲಿತ್ರೆ ಅವರ ಮೈಂಡನ್ನ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು. ಈ ಇಮೋಷನಲ್ ಜನ ತಮ್ಮನ್ನು ಕಾಪಾಡಿಕೊಳ್ಬೇಕು, ನಾವಿದರಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಅಂದರೆ ನೀವು ಇಮೋಷ್ನಲ್ ಇಂಟೆಲಿಜೆನ್ಸ್ ಕಲಿಬೇಕಾಗತ್ತೆ. ವಿಡಿಯೋ ವ್ಯೂಸ್ ಜಾಸ್ತಿ ಬಂದರೆ ಇಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆನೂ ನಾನು ವಿಡಿಯೋ ಮಾಡಬಹುದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಆಳವಾದ ವಿಚಾರನ ನಿಮ್ಮೊಂದಿಗೆ ಹಂಚ್ಕೋತಾನೆ ಇರ್ತೀನಿ.